ಹಲೋ ಕನ್ನಡಿಗ, ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹೊಸ ಹುದ್ದೆಗಳ ನೇಮಕಾತಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕರ್ನಾಟಕದಲ್ಲೇ ಹುದ್ದೆಗೆ ಇರ್ತಕ್ಕಂಥದ್ದು. ಒಟ್ಟು ಹುದ್ದೆಗಳು 400 ಹುದ್ದೆಗೆ ಇರ್ತಕ್ಕಂಥದ್ದು. ಮಾಸಿಕ ಕೂಡ 12,000 ರೂಪಾಯಿ ವೇತನವಿದ್ದು, ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಹುದ್ದೆಗಳ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ನ್ಯೂ ಜಾಬ್ ಕನ್ನಡ, ತಪ್ಪದೆ ಒಂದು ಲೈಕ್ ಕೊಡಿ. ಬ್ಯಾಂಕ್ ಆಫ್ ಇಂಡಿಯಾ ಅಪ್ರೆಂಟಿಸ್ ರಿಕ್ರೂಟ್ಮೆಂಟ್ 2025 ಹೊಸ ಅಧಿಸೂಚನೆ ಪ್ರಕಟವಾಗಿದೆ. ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಗತ್ಯವಿರುವ ಅಪ್ರೆಂಟಿಸ್ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಸಂಖ್ಯೆ ಮತ್ತು ಹುದ್ದೆಗಳ ವೇತನ ಶ್ರೇಣಿ ಮತ್ತು ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ ಮತ್ತು ಅರ್ಜಿ ಸಲ್ಲಿಕೆ ವಿಧಾನ, ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತನಕ ನೋಡಿ. ಅದೇ ರೀತಿ ಯಾರೆಲ್ಲ ಒಂದು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಏನು ಉದ್ಯೋಗ ಅವಕಾಶವನ್ನು ಬಯಸಿರ್ತಕ್ಕಂಥ ಅಭ್ಯರ್ಥಿಗಳು ತಪ್ಪದೇ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ. ಯಾವೆಲ್ಲ ಹುದ್ದೆಗಳನ್ನ ಕಲ್ಪ ಮಾಡಿದ್ದಾರೆ ಅಂತ ನಾವು ನೋಡೋದಾದರೆ, ಇಲ್ಲಿ 1 ವರ್ಷಗಳ ಕಾಲ ಅಪ್ರೆಂಟಿಸ್ ಹುದ್ದೆಗಳನ್ನ ಕಲ್ಪ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಕರ್ತವ್ಯ ಸ್ಥಳ ಬಗ್ಗೆ ನಾವು ನೋಡೋದಾದರೆ, ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಭಾರತಾದ್ಯಂತ ಅಂದರೆ ಕರ್ನಾಟಕ ಸೇರಿದಂತೆ ಭಾರತಾದ್ಯಂತ ಇಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಹಾಗಾದರೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು 400 ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿ ಇಲ್ಲಿ 12 ಹುದ್ದೆಗಳನ್ನ ರಿಸರ್ವ್ ಇರ್ತಕ್ಕಂಥದ್ದು. 400 ಹುದ್ದೆಗಳು ಇದು ಓವರಾಲ್ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು. ಕರ್ನಾಟಕಕ್ಕೆ ಮೀಸಲಿರುವ ಹುದ್ದೆಗಳ ಬಗ್ಗೆ ನಾವು ಮಾಹಿತಿ ನೋಡೋದಾದರೆ 12 ಕರ್ನಾಟಕಕ್ಕೆ ಇರ್ತಕ್ಕಂಥ ಹುದ್ದೆಗಳು ಇರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಬೇಕಪ್ಪ ಅಂತಂದರೆ, ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಯಾವುದೇ ಪದವಿ ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕು. ಅಂದರೆ ನೀವು ಯಾವುದೇ ಒಂದು ಡಿಗ್ರಿಯನ್ನು ಯಾವುದೇ ಕ್ಷೇತ್ರದಲ್ಲಿ ನೀವು ಡಿಗ್ರಿನ ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನನ್ನು ಹಾಕಬಹುದಾಗಿದೆ. ಹಾಗಾದರೆ ಇಲ್ಲಿ ತಾವುಗಳು ಗಮನಿಸಬಹುದು, ವಯೋಮಾನ ಅಂದರೆ ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳಿಗೆ ಒಂದು ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ 1/1/2025 ಅನ್ವಯವಾಗುವಂತೆ ಮಿನಿಮಮ್ ಅವರಿಗೆ 20 ವರ್ಷದಿಂದ 28 ವರ್ಷ ಅಂತ ಹೇಳಿದರೆ 1/1/2025 ಅನ್ವಯವಾಗುವಂತೆ ಇಲ್ಲಿ ಜನರಲ್ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಮಿನಿಮಮ್ 20ರಿಂದ 28 ವರ್ಷದ ಒಳಗಡೆ ಇರಬೇಕು. ಹಾಗಾಗಿರ್ತಕ್ಕಂಥ ಅಭ್ಯರ್ಥಿಗಳು ಜನರಲ್ ಕೆಟಗರಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಅದೇ ರೀತಿ ವಯಸ್ಸಡಿಲಿಕೆ ಕೂಡ ಇಲ್ಲದಾಗಿದೆ. ಅಂದರೆ OBC ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಡಿಲಿಕೆವಿದ್ದು, ಪರಿಶಿಷ್ಟ ಜಾತಿ ಅಂದರೆ ಇಲ್ಲಿ SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಡಿಲಿಕೆವಿದೆ. PWD ಅಭ್ಯರ್ಥಿಗಳಿಗೆ ಇಲ್ಲಿ ಟೋಟಲ್ ಆಗಿ 10 ವರ್ಷ ವಯಸ್ಸಡಿಲಿಕೆಯನ್ನು ನೀಡಲಾಗಿದೆ. ಹಾಗಾದರೆ ಆಯ್ಕೆ ವಿಧಾನ ಹೇಗೆ ಅಂದರೆ, ಈ ಅಪ್ಲಿಕೇಶನ್ ಎಲ್ಲ ಹಾಕಿದಾದ್ಮೇಲೆ ಒಂದು ಆಯ್ಕೆಯ ಪ್ರಕ್ರಿಯೆಯನ್ನು ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಆನ್ಲೈನ್ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಹಾಗೂ ಸ್ಥಳೀಯ ಭಾಷಾ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಲಾಗುವುದು. ಮೊದಲನೇದಾಗಿ ನಿಮಗೆ ಒಂದು CBT ಎಕ್ಸಾಮ್ ಅಂದರೆ ಕಂಪ್ಯೂಟರ್ ಆಧಾರಿತ ಒಂದು ಎಕ್ಸಾಮ್ ನಡೆಸ್ತಾರೆ. ಆ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಸ್ಥಳೀಯ ಭಾಷಾ ಪರೀಕ್ಷೆ ಅಂದರೆ ನೀವು ಯಾವುದೇ ರಾಜ್ಯದ ಅಭ್ಯರ್ಥಿಗಳು ಅಂದರೆ ಫಾರ್ ಎಕ್ಸಾಂಪಲ್ ಹೇಳಿದವ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ನೀವು ಎಲ್ಲನೂ ಕ್ವಾಲಿಫೈ ಆದ ನಂತರ ಈ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡ ಭಾಷೆ ಬಗ್ಗೆ ನಿಮಗೆ ಎಷ್ಟು ಹಿಡಿತದ ಎಂಬುದನ್ನು ನಾವಿಲ್ಲಿ ರಾಜ್ಯ ಭಾಷೆ ಒಂದು ಅಲ್ಲಿ ಎಕ್ಸಾಮು ಮತ್ತು ಓರಲ್ ನಡೆಸ್ತಾರೆ. ಅದರಲ್ಲೂ ಕೂಡ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು. ಹಾಗಾದರೆ ನೀವು ಆನ್ಲೈನ್ ಎಕ್ಸಾಮಲ್ಲಿ ನಡೆಸಬೇಕಾಗಿರ್ತಕ್ಕಂಥ ಅದೇನೋ ಕ್ವಶನ್ ಪ್ಯಾಟರ್ನನ್ನು ಹೇಗೆ ಕೇಳ್ತಾರೆ ಅಂತ ನೀವು ಅದರ ಬಗ್ಗೆ ಕೂಡ ನೀವು ಸ್ಟಡಿ ಮಾಡೋಕ್ಕೆ ನಿಮಗೆ ಇಲ್ಲಿ ಈಸಿ ಆಗುತ್ತೆ. ಹಾಗಾದರೆ ಜನರಲ್ ಮತ್ತು ಫೈನಾನ್ಷಿಯಲ್ ಅವೇರ್ನೆಸ್ ಬಗ್ಗೆ ಇರ್ತಕ್ಕಂಥದ್ದು 25 ಕ್ವಶನ್ಸ್ಗೆ 25 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟರಿಗೆ 25 ಕ್ವಶನ್ಸ್ 25 ಮಾರ್ಕ್ಸು ಮತ್ತು ಇಕ್ವಿಟಿ ಮತ್ತು ರೀಸನಿಂಗ್ ಆಪ್ಟಿಟ್ಯೂಡ್ ಇರ್ತಕ್ಕಂಥ 25 ಕ್ವಶನ್ಸು 25 ಮಿನಿಟ್ಸ್ ಇಲ್ಲಿ ಟೈಮಿಂಗ್ ಇರ್ತಕ್ಕಂಥದ್ದು. ಅದೇ ರೀತಿ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಇರ್ತಕ್ಕಂಥದ್ದು 25 ಕ್ವಶನ್ಸು 25 ಮಾರ್ಕ್ಸು. ಹಾಗಾದರೆ ನಂಬರ್ ಆಫ್ ಕ್ವಶನ್ಸು 100 ಇರ್ತಕ್ಕಂಥದ್ದು. ಇಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಎಷ್ಟಿದೆಯಪ್ಪ ಅಂತಂದರೆ 100 ಕ್ವಶನ್ಸ್ಗೆ 100 ಮಿನಿಟ್ಸನ್ನು ಇಲ್ಲಿ ನಿಮಗೆ ಎಕ್ಸಾಮನ್ನು ಕಾಲಾವಕಾಶ ಇರ್ತದೆ. ಓಕೆ, ಹಾಗಾದರೆ ಈ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ಸ್ಟೈಪಂಡು, ಈ ಸ್ಟೈಪಂಡ್ ಅಂತ ಯಾಕೆ ಹೇಳಿದ್ರೆ, ಈ ಅಭ್ಯರ್ಥಿಗಳು 1 ವರ್ಷಗಳ ಕಾಲ ಒಂದು ಅಪ್ರೆಂಟಿಸ್ ಹುದ್ದೆಯನ್ನು ನೀವು ಪಡ್ಕೊಳ್ಳೋದ್ರಿಂದ ಇಲ್ಲಿ ಒಂದು ಸ್ಟೈಪಂಡ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಹಾಗಾದರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಇದು 12,000 ರೂಪಾಯಿ ನಿಮಗೆ ಸ್ಟೈಪಂಡನ್ನು ಇಲ್ಲಿ ನೀಡಲಾಗುವುದು. ಅರ್ಜಿಯ ಸಲ್ಲಿಕೆ ಶುಲ್ಕ, ಹಾಗಾದರೆ ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳ ಒಂದು ಇಲ್ಲಿ ಅರ್ಜಿ ಶುಲ್ಕ ಬಗ್ಗೆ ನೋಡಿದ್ರೆ, ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ ಇಲ್ಲಿ 800 ರೂಪಾಯಿ ಅರ್ಜಿ ಶುಲ್ಕವಿದ್ದರೆ, ಪರಿಶಿಷ್ಟ ಜಾತಿ ಅಂದರೆ ಇಲ್ಲಿ ಏನು SC/ST ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ 600 ರೂಪಾಯಿ ಅರ್ಜಿ ಶುಲ್ಕವಿದೆ. ಅದೇ ರೀತಿ PWD ಅಭ್ಯರ್ಥಿಗಳಿಗೆ ಇಲ್ಲಿ 400 ರೂಪಾಯಿ ಅರ್ಜಿ ಶುಲ್ಕವಿದೆ.
ಏನು ಸಾಮಾನ್ಯ ವರ್ಗ ಅಂದರೆ ಜನರಲ್ ಕ್ಯಾಟಗರಿ OBC ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿ 800 ರೂಪಾಯಿದ್ದು, SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅರ್ಜಿ ಶುಲ್ಕವಿದ್ದರೆ, ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ಅಂದರೆ PWD ಅಭ್ಯರ್ಥಿಗಳಿಗೆ 400 ರೂಪಾಯಿ ಅರ್ಜಿ ಶುಲ್ಕವಿದೆ. ಹಾಗಾದರೆ ಈ ಒಂದು ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕು ಅಪ್ಪ ಅಂತಂದರೆ, ನಿಗದಿಪಡಿಸಿದ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕು. ಅಂದರೆ ನೀವು ಆನ್ಲೈನ್ ಮುಖಾಂತರ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಆಯಿತು, ಇಲ್ಲಾಂದರೆ UPI ಮುಖಾಂತರ ತಮ್ಮ ಅರ್ಜಿ ಶುಲ್ಕವನ್ನು ನೀವು ಇಲ್ಲಿ ಪಾವತಿಸಬಹುದಾಗಿದೆ. ಅರ್ಜಿ ಸಲ್ಲಿಕೆ ವಿಧಾನ. ಹಾಗಾದರೆ ಈ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಪ್ಪ ಅಂತಂದರೆ, ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ಅಂತ ಹೇಳಿದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟ್ ಇದೆ, ಆ ವೆಬ್ಸೈಟನ್ನು ಯೂಟ್ಯೂಬಲ್ಲಿ ಕೊಟ್ಟಿರ್ತೀನಿ. ಇದರ ಜೊತೆಗೆ ನನ್ನ ಟೆಲಿಗ್ರಾಮ್ಗೆ ಜಾಯ್ನಿಗೆ ಅಲ್ಲಿ ಕೂಡ ಒಂದು ವೆಬ್ಸೈಟನ್ನು ಕೊಟ್ಟಿರ್ತೀನಿ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅಪ್ಲಿಕೇಶನ್ ಓಪನ್ ಆಗುತ್ತೆ. ತಮ್ಮ ಅಪ್ಲಿಕೇಶನನ್ನು ಡೈರೆಕ್ಟಾಗಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ನಾವು ವಿವರವನ್ನು ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ 1, 2025 ಆಲ್ರೆಡಿ ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಮಾರ್ಚ್ 2025. ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ.